ಹೊರಟ್ಯಾ? ಹೊರಟೆ. ಇಲ್ಲಿದ್ದ ಏನ್ ಮಾಡ್ಲಿ? ಅಲ್ಲಿ ಹೋದ್ರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ, ಅದಕ್ಕೆ ಹೊರಟೆ. ನೀವು ನನ್ನ ಕಳ್ಸಕ್ ಬರ್ತಿದ್ದೀರಾ? ಬನ್ನಿ ಬನ್ನಿ, ಕೆಳಗಡೆ ಎಲ್ಲರೂ ನನ್ನ ಕಳ್ಸಕ್ ಬಂದಿದ್ದಾರೆ, ನೀವು ಒಬ್ರೇ ಬಾಕಿ ಇದ್ದಿದ್ದು. ಬನ್ನಿ. ಲೀಲಾ, ಕೊನೆಗೂ ನನ್ನನ್ನು ಬಿಟ್ಟು ಹೋಗ್ತಿದ್ಯಾ? ನಾನ್ ಹೋಗ್ತಿದ್ದೀನ? ನನ್ನ ಕಳ್ಸ್ಬೇಕು ಅಂತ ಬಯಸಿದ್ದು ನೀವು. ನಿನ್ನನ್ನು ಕಳ್ಸೋದಕ್ಕೆ ನಾನ್ ಬಯಸ್ತೀನ? ಹೋಗ್ಬೇಕು ಅಂತ ಆಸೆ ಪಟ್ಟವ್ರು ನೀನು. ಹೋಗು ಅಂದವ್ರು ನೀವು. ಆಕ್ಟಿಂಗ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ ನೀನು. ವೀಸಾ ಪಾಸ್ಪೋರ್ಟ್ ಮಾಡ್ಸಕ್ ಕರ್ಕೊಂಡು ಹೋಗಿದ್ದು ನೀವು. ನನ್ನ ಕನ್ಸೆಲ್ಲ ಫಾರಿನ್ ನಲ್ಲಿ ಇದೆ ಅಂತ ಹೇಳಿದ್ ನೀನು. ಅಡ್ಮಿಷನ್ ಲೆಟರ್ ಕೊಟ್ಟು ಆಲ್ ದಿ ಬೆಸ್ಟ್ ಹೋಗು ಅಂತ ಹೇಳಿದ್ ನೀವು. ಅಪ್ಲೈ ಮಾಡದೆ ಆ ಲೆಟರ್ ಬರೋದಕ್ಕೆ ಹೇಗ್ ಸಾಧ್ಯ? ಸೊ ಅಪ್ಲೈ ಮಾಡಿದ್ ನೀನು. ನಾನ್ ಅಪ್ಲೈ ಮಾಡಿಲ್ಲ. ನೀನ್ ಅಪ್ಲೈ ಮಾಡ್ಲಿಲ್ವಾ? ನಾನ್ ಯಾಕೆ ಮಾಡ್ಲಿ? ಈ ಮನೆಗ್ ಬಂದಾಗಿಂದ ನನ್ನ ಆಸೆ ಕನ್ಸು ಈ ಮನೆ ಆಗಿದೆ ಹೊರತು ನಾನು ಆಕ್ಟಿಂಗ್ ಅಲ್ಲಿ ಸಾಧನೆ ಮಾಡ್ಬೇಕು ಅಂತ ನಾನು ಯಾವಾಗ ಹೇಳಿದೀನಿ? ಮತ್ತವತ್ ನೀನು ಲಕ್ಷ್ಮಿ ಹತ್ರ ಮಾತಾಡ್ತಾ ಇದ್ದೆ. ಅಯ್ಯೋ, ಅದ್ ಹಳೆ ಕತೆ. ನಾನ್ ಚಿಕ್ಕ ಹುಡ್ಗಿ ಆಗಿದ್ದಾಗ ಆತರ ಅನ್ಕೋತಿದ್ದೆ ಅಂತ ಹೇಳ್ತಿದ್ದೆ. ಮತ್ತೆ ಸಾಗರ ದಾಟಿ ಹೋಗ್ಬೇಕು ಅಂದಿದ್ದು? ಅದು ಅಷ್ಟೇ, ನಾನ್ ಚಿಕ್ಕ ಹುಡ್ಗಿ ಆಗಿದ್ದಾಗ ಅನ್ಕೊಂಡಿದ್ದೆ. ಈಗ ನಾನ್ ಬೆಳೆದು ದೊಡ್ಡೋಳಾಗಿದ್ದೀನಿ. ಅಂದ್ರೆ ನೀನ್ ಮಾಡ್ಲಿಲ್ವಾ? ನಾನ್ ಯಾಕೆ ಮಾಡ್ಲಿ? ಲೀಲನ್ ಲೈಫ್ ಹಾಗಿರುತ್ತೆ ಹೀಗಿರುತ್ತೆ ಅಂತ ಅಜ್ಜಿ ಹತ್ರ ಹೇಳ್ತಿದ್ರಲ್ಲ, ಅದು ನೀನ್ ಇಷ್ಟಪಟ್ಟಿರೋದಕ್ಕೆ ನಮ್ಮನ್ನೆಲ್ಲ ಒಪ್ಸೋದಕ್ಕೆ ನಿಮ್ ಮನೆಯವ್ರನ್ನ ಕರ್ಸಿದ್ಯಾ ಅಂತ ನಾನು ಅನ್ಕೊಂಡಿದ್ದೆ. ನೀವು ಮಾಡಿಲ್ಲ, ನಾನು ಮಾಡಿಲ್ಲ. ಹಾಗಿದ್ರದೆಲ್ಲ ಮಾಡಿದ್ ಯಾರು? ಯಾರಲ್ಲಿ? ಹಿಡಿವಿ ಯಾರನ್ನ? ಲಕ್ಷ್ಮಿ, ವಿಶ್ವರು, ಸುಮ್ನೆ ದಾರಿ ಬಿಡ್ತೀರಾ? ಯಾಕೆ ದುರ್ಗಾ ತಪ್ಪಿಸಿಕೊಂಡು ಹೋಗುತ್ತಿರುವೆ? ಲೀಲಾ ಮನೆ ಬಿಟ್ಟು ಹೋಗುತ್ತಾಳೆ ಎಂದು ಖುಷಿಯಲ್ಲಿ ಇದ್ದೇ ಅಲ್ಲವೇ? ಆದರೆ ಅದ್ಯಾವುದು ಆಗುತ್ತಿಲ್ಲವೆಂದು ಉರಿಯುತ್ತಿದೆಯೇ? ಟೈಮು ಒಂದೇ ತರ ಇರೋದಿಲ್ಲ ಲೀಲಾ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾನು ಅದೇ ಹೇಳಕ್ ಬಂದಿದೆ. ಟೈಮು ಒಂದೇ ತರ ಇರಲ್ಲ, ಜೊತೆಗೆ ಒಂದೇ ಕಡೆನೂ ಇರಲ್ಲ. ಈಗ ಟೈಮು ನನ್ ಕಡೆ ಬಂದಿದೆ ಅಲ್ವಾ ಗೈಸ್? Yes, madam, you're right. ಲೀಲಾ, ತುಂಬಾ ಮೆರಿಬೇಡ. ಇವತ್ತು ನಿನ್ನನ್ನ ಮೆರೆಸ್ತಾ ಇರೋ ಈ ಜನನೇ ನಾಳೆ ನಿನ್ನನ್ನ ಮೇಲಿಂದ ಕೆಳಗ್ ಬೀಳಿಸ್ತಾರೆ, ನೆನ್ಪಿಟ್ಕೊ. ಆದ್ರೆ ಲೀಲಾತೆ ಜೊತೆ ಇರೋರು ಹಣ ಆಸ್ತಿ ಅಂತಸ್ತಿಗೆ ಬೆಲೆ ಕೊಡೋ ಜನ ಅಲ್ಲ, ಗುಣಕ್ ಬೆಲೆ ಕೊಡೋರು. ಅಂತವ್ರು ಕೆಳಗ್ ಬಿದ್ರು ಅವ್ರ ಜೊತೆನೆ ಬೀಳ್ತೀವಿ, ಅಂತವ್ರ ಮೇಲೆದ್ರು ಅವ್ರ ಜೊತೆನೆ ಎದ್ದೇಳ್ತೀವಿ. ಈ ಮಾತನ್ನ ನೆನ್ಪಿಟ್ಕೊಳ್ಳಿ. ವಾ 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 ಲಕ್ಷ್ಮಿ, ನನ್ ಕುತ್ತಿಗೆಯಲ್ಲಿ ಏನಾದ್ರು ಸರ ಇದ್ದಿದ್ರೆ ಹಾಗೆ ತೆಗೆದು ಕೊಟ್ಬಿಡ್ತಿದ್ದೆ. ಆದ್ರೆ ಇಲ್ವಲ್ಲ, ಅಡ್ಜಸ್ಟ್ ಮಾಡ್ಕೊ. ಏನ್ ದುರ್ಗಾ, ನನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ತುಂಬಾ ಖುಷಿಯಾಗಿದ್ದೆ ಅನ್ಸುತ್ತೆ. ನಾನು ಅಷ್ಟೇ ಹೋಗ್ಬೇಕು ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಆದ್ರೆ ಅಂತರ ಅಕ್ಕ ಬೇಡ ಬೇಡ ಅಂತ ನಾನು ಇಲ್ಲೇ ಉಳಿಸ್ಕೊಂಡ್ರು. ಅವ್ರು ಆಸೆ ಪಟ್ಟಿದ್ದಾರೆ ಅಂತ ನಾನು ಇಲ್ಲೇ ಉಳ್ಕೋತೀನಿ ಅಲ್ವಾ ಗೈಸ್? Yes, madam. ಸಾಕು, ನಾವು ಊರ್ಕೊಂಡಿದ್ದೀವಿ ಆಯ್ತಾ? ಇನ್ನಷ್ಟು ಊರ್ಸ್ಬೇಡ ಪ್ಲೀಸ್. ಪಾಪ
ಉರಿದುಕೊಂಡವರನ್ನು ಇನ್ನಷ್ಟು ಉರಿಸಬಾರದು, ಕೆಂಡವಾಗಿ ಬಿಡುತ್ತಾರೆ. ಹಾಗೊಂದು ವೇಳೆ ತುಂಬಾ ಉರಿದರೆ ತಣ್ಣೀರಲ್ಲಿ ಮತ್ತೆ ಮತ್ತೆ ಅದ್ದಿದರಾಯ್ತು. ತಂಪು ತಂಪು ಕೂಲ್ ಕೂಲ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಐ ಲವ್ ಯು ಐ ಲವ್ ಯು ಐ ಲವ್ ಯು. ನೀವೇನಾದ್ರೂ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಉಳಿಸ್ಕೊಳ್ಳಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಫ್ಲೈಟ್ ಅಲ್ಲಿ ಇರ್ತಾ ಇದ್ದೆ. ಥ್ಯಾಂಕ್ ಯು ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಅಕ್ಕ. ನೀವ್ ನನ್ನ ಪಾಲಿಗೆ ದೇವ್ರಾಗ್ ಬಂದ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಒಂದ್ಸತಿ 2 ಸತಿ ಥ್ಯಾಂಕ್ಸ್ ಹೇಳಿದ್ರೆ ಸಾಲದೇ ಇಲ್ಲ. ಇವಾಗ ನನ್ನ ಜೀವಕ್ಕೆ ನೆಮ್ಮದಿ ಸಿಕ್ತು. ಕಮಾನ್ ಲೀಲಾ, ರಿಲ್ಯಾಕ್ಸ್ ಆಗು, ಇಷ್ಟೊಂದು ಎಕ್ಸೈಟ್ ಆಗ್ಬೇಡ. ಅಯ್ಯೋ ಅಕ್ಕ ಬೇಡ್ವಾ, ನಂಗೆ ಆಗ್ತಿರೋ ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಬರೀ 50% ಅಷ್ಟೇ ತೋರಿಸ್ತಾ ಇರೋದು. ಇನ್ನು ಉಳಿದಿದ್ದೆಲ್ಲ ಒಳಗೆ ಇದೆ. ನಂಗೆ ಆಗ್ತಿರೋ ಖುಷಿಗೆ ಕೊಂಡು ಆಡ್ಬೇಕನ್ಸ್ತಿದೆ. ಆದ್ರೂ ಸುಮ್ಮನೆ ಇದೀನಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ನ ಕೈ ಹಿಡಿದು ನನ್ನ ಉಳಿಸ್ಕೊಂಡ್ಬಿಟ್ರಿ. ನಾನು ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ಅಂತ ಹೇಳಲ್ಲ. ಯಾಕೆ ಅಂದ್ರೆ ಅಕ್ಕ ತಂಗಿರ್ ಮಧ್ಯೆ ಉಪಕಾರ ಎಲ್ಲಿಂದ ಬರುತ್ತೆ ಅಂತ ನೀವೇ ಹೇಳ್ತೀರಾ ತಾನೇ? ಹೇಳ್ತಿದ್ದೆ. ಅವ್ರು ನನ್ನ ಮನೆಯಿಂದ ಯಾಕೆ ಹೊರಗಡೆ ಕಳಿಸ್ತಾ ಇದಾರೋ, ನಾನು ಯಾಕೆ ಹೋಗ್ತಿದ್ದೀನೋ ಅಂತೆಲ್ಲ ಅನಿಸ್ತಾ ಇತ್ತು. ನಾನು ಈ ಮನೆ ಬಿಟ್ಟು ಹೊರಗಡೆ ಹೋಗೋದು ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ನೀವೇ ಹೇಳಿ. ಹೌದು, ಕಷ್ಟನೇ ಅಲ್ವಾ? ಇವಾಗ ಬಂದಿರೋ ನಿಮ್ಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇರ್ಬೇಕಾದ್ರೆ ಇನ್ನು ನನಗೆ ಇನ್ನೆಷ್ಟೊಂದು ಅಟ್ಯಾಚ್ಮೆಂಟ್ ಇರ್ಬೋದು. ನನ್ಗಂತೂ ಈ ಮನೆ ಬಿಟ್ಟು ಹೋಗಕ್ ಇಷ್ಟನೇ ಇರ್ಲಿಲ್ಲಪ್ಪ. ಅಂತೂ ಕೊನೆಗೆ ನೀವ್ ನನ್ನ ಸೇವ್ ಮಾಡ್ಬಿಟ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಕ್ಕ, ನನಗಿದೆಲ್ಲ ನಂಬಕ್ಕೆ ಆಗ್ತಿಲ್ಲ ಅಕ್ಕ. ಎಲ್ಲ ಅವರೇ ಮಾಡಿ ಈಗ ಇದ್ದಕ್ಕಿದ್ದಂಗೆ ಬೇಡ ಅಂದ್ರೆ ನಂಗೆ ಅರ್ಥನೇ ಆಗ್ತಿಲ್ಲ ಸರ್. ನಂಗೂ ನಂಬಿಕೆ ಬರ್ತಾ ಇಲ್ಲ. ಏನ್ರೆ ಇಲ್ಲಿ ಕೂತ್ಕೊಂಡು ಸೀಕ್ರೆಟ್ ಮಾತಾಡ್ತಾ ಇದ್ದೀರಾ? ಕೌಸಲ್ಯ ಅವರೇ, ಮರ್ಯಾದೆ ಕೊಟ್ಟು ಮಾತಾಡಿ. ನಿಮ್ಗೇನ್ರೆ ಮರ್ಯಾದೆ ಕೊಡೋದು? ಸುಮ್ನೆ ಮನೇಲಿ ಇದ್ದೋಳ್ನ ಕರ್ಸಿ ಫಾರಿನು, ಆಕ್ಟಿಂಗು, ಹೀರೋಯಿನ್ ಅಂತೆಲ್ಲ ಹೇಳಿ ಈಗ ನೀವೇ ಕ್ಯಾನ್ಸಲ್ ಮಾಡ್ತೀರಾ? ನಮಗೂ ಯಾಕೆ ಹೀಗೆಲ್ಲ ಆಯ್ತು ಅಂತ ಗೊತ್ತಿಲ್ಲ. ಗೊತ್ತಾದ್ಮೇಲೆ ನಾವೇ ನಿಮಗ್ ಹೇಳ್ತೀವಿ. ಅಲ್ಲಿವರೆಗೂ ಪ್ಲೀಸ್ ನಿಮ್ ಮನೆಗೆ ಹೋಗಿ. ನಾನ್ ಹೋಗೋದಕ್ ಬಂದಿಲ್ಲ ಕಣೆ, ಕಿತ್ಕೊಂಡು ಹೋಗೋದಕ್ ಬಂದಿದ್ದೀನಿ. ಕೌಸಲ್ಯ ಅವರೇ ಬೇಡ, ಈಗ ಟೈಮ್ ಸರಿ ಇಲ್ಲ. ಒಂದ್ ಹೋಗಿ ಇನ್ನೊಂದಾದ್ರೆ ಕಷ್ಟ. ಸುಮ್ನೆ ಹೋಗಿ ಇಲ್ಲಿಂದ. ಏಯ್, ಎತ್ತಾಳೆ ನಿನ್ನಾಳೆ ಅಂದಾಳಿ ತಂದು ನನ್ನೇನ್ ಲಾಲಿಪಾಪ್ ಚೀಪ್ಕೊಂಡು ಹೋಗೋ ಸ್ಕೂಲ್ ಹುಡುಗಿ ಅನ್ಕೊಂಡಿದ್ಯಾ? ಹಾಗೆ ಕಾಣಿಸ್ತಾ ಇದೀನ ನಿನ್ ಕಣ್ಣಿಗೆ? ಆಹಾ, ಪ್ಲಾನ್ ಮಾಡೋರು ಇವ್ರೆ, ಕ್ಯಾನ್ಸಲ್ ಮಾಡೋರು ಇವ್ರೆ. ಏಯ್, ನನ್ನೇನ್ ಜೋಕರ್ ಅನ್ಕೊಂಡಿದ್ಯಾ ಈ ಕಡೆ ಆ ಕಡೆ ಆಡೋದಕ್ಕೆ? ಎಷ್ಟೆಲ್ಲಾ ಕನ್ಸುಗಳು ಕಟ್ಕೊಂಡಿದೆ, 1 ನಿಮಿಷದಲ್ಲಿ ಎಲ್ಲ ಮಣ್ಪಾಲ್ ಮಾಡ್ಬಿಟ್ರಲ್ಲೇ. ಇನ್ನು ನಾನ್ ಸುಮ್ನೆ ಇರಲ್ಲ. ಕೌಸಲ್ಯ ಬೇಡ, ಮಾತು ಮಿತಿ ಮೀರ್ತಾ ಇದೆ. ನಿಮಗೇನ್ ಸೇರ್ಬೇಕೋ ಅದು ತಿಂಗಳ ಬಂದ್ ಸೇರ್ತಾ ಇದೆ ತಾನೆ? ಮತ್ತೇನೇನು? ಹಲೋ ದುರ್ಗಾಂಬ, ನಾನ್ ಮುಚ್ಚಿಟ್ಟಿರೋ ಸತ್ಯಕ್ಕೆ ನೀನ್ ಕೊಡ್ತಾ ಇರೋದು ಜುಜುವಿ. ಅದೇ ಸತ್ಯನ ನನ್ ಬಾಯ್ ಬಿಟ್ರೆ ಡೈವರ್ಸ್ ಆಗಿ ನಂಗೆ ಅರ್ಧ ಆಸ್ತಿ ಬರುತ್ತೆ. ಆಮೇಲೆ ನಿಮ್ಮಿಬ್ರು ನಮ್ ಮನೆ ವಾಚ್ಮ್ಯಾನ್ ಮಾಡ್ಕೊಂಡು ತಿಂಗಳ ಸಂಬಳ ಕೊಡ್ತೀನಿ. ಓ, ಗ್ರಾಮರ್ ಮಿಸ್ಟೇಕು. ವಾಚ್ಮ್ಯಾನ್ ಅಲ್ಲ, ವಾಚ್ಮನ್. ರೀ, ಏನ್ ಬಾರಿ ಆಟ ಆಡ್ತಾ ಇದೀರಾ? ತಿಂತಿರೋದು ನಾವ್ ಕೊಡ್ತಿರೋ ಅನ್ನ. ಓಸಿ ಲೈಫ್ ಓದ್ ಬೇರೆ ಕೊಡೋದಕ್ ಬರ್ತಾರೆ. ಏ ಬಾಯ್ಲರ್ ಕೋಳಿ, ಏನ್ ಕೊಕ್ಕೋ ಅಂತ ಮಧ್ಯದಲ್ಲಿ ಬರ್ತಾ ಇದ್ಯಾ? ಈಗ ಬಂತ ಬಾಯಿ? ನೋಡು, ನಾನ್ ಏನಾದ್ರು ಮನ್ಸ್ ಮಾಡಿದ್ರೆ ಮುಚ್ಚಿಟ್ಟಿರೋ ಸತ್ಯನ ಈಗ್ಲೂ ಹೇಳ್ಬಿಡ್ತೀನಿ. ಹುಷಾರಾಗಿ ಮರ್ಯಾದೆಯಾಗಿ ನನ್ನ ಹತ್ರ ನಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಮುಚ್ಚಿಟ್ಟಿರೋ ಸತ್ಯನ ಅಂತರನ ಹತ್ರ ಹೇಳ್ಬೇಕಾಗುತ್ತೆ. ಹುಷಾರ್. ಯಾವ ಸತ್ಯ ಆಂಟಿ?
ಅದನ್ನೇ ಯಾರು ಅಂತ ಕೇಳ್ತಿದ್ದೀನಿ ಆಂಟಿ. ಹೇಳಿ, ಒಂದೇ ಒಂದ್ಸಲ ಹೇಳ್ಬಿಡಿ. ಅವರು ಕೌಸಲ್ಯ, ಓ ಚಂದ್ರಶೇಖರ್ ಸ್ವಾಮಿಗಳೇ, ಬನ್ನಿ ಬನ್ನಿ. ನೀವ್ ಬಂದಿದ್ದು ಒಳ್ಳೇದೇ ಆಯ್ತು. ಇವತ್ತು 2ರಲ್ಲಿ 1 ತೀರ್ಮಾನ ಆಗ್ಲೇಬೇಕು. ಅಂತ ಲೀಡನ್ ಗಡ್ಡೆ ಯಾರು ಗೊತ್ತಾ? ಕೌಸಲ್ಯ, ನಡಿ ಮನೆಗೆ. ಯಾಕ್ರಿ, ಯಾಕೆ ಮನೆಗೆ ಹೋಗ್ಬೇಕು? ನಂಗೆ ಸತ್ಯ ಹೇಳೋದಕ್ ಬಿಡಿ. ಮನೆಗೆ ಹೋಗು ಅಂದೆ. ಏನೋ ದಬ್ಬಾಳಿಕೆನಾ? ಆಗಲ್ಲ ರೀ, ನಾನು ಸತ್ಯ ಹೇಳ್ಬಿಟ್ಟೆ ಇಲ್ಲಿಂದ ಹೋಗೋದು. ನನ್ನ ಮಾತು ಕೇಳು ಕೌಸಲ್ಯ. ನಾನು ಯಾಕೆ ಕೇಳಲಿ? ನಾನ್ ಯಾರ ಮಾತು ಕೇಳಲ್ಲ. ಮನೆ ಯಜಮಾನನಾಗಿ ನಿಮ್ಗಿಲ್ದೇ ಇರೋ ಜವಾಬ್ದಾರಿ ನನಗಿದೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ದೀರಾ? ನಾನು ಹೇಳೇ ಹೇಳ್ತೀನಿ. ಯಾರಿಗಾದ್ರೂ ತಡೆಯೋ ತಾಕತ್ತಿದ್ರೆ ತಡೀರಿ. ಕೇಳಲ್ಲ, ನೀನು ನನ್ನ ಮಾತು ಕೇಳ್ಬೇಕು. ಹೌದಾ? ನಾನು ಈ ಕ್ಷಣನೇ ಸೀಮೆಣ್ಣೆ ಸುಟ್ಕೊಂಡು ಸಾಯ್ತೀನಿ. ನೋಡ್ತೀರಾ ಅಥವಾ ನನ್ನ ಮಾತು ಕೇಳ್ತೀರಾ? ಹೌದಾ? ಇರು 1 ನಿಮಿಷ. ಅಪ್ಪ, ಏನ್ ಮಾಡ್ತಿದ್ಯಾ? ಯಾರು ತಲೆ ಹಾಕ್ಬೇಡಿ ಅಂದೆ. ಏನೇ, ನೀನ್ ಕುತಂತ್ರ ಮಾಡಿದಾಗೆಲ್ಲ ನಾನ್ ತಡಿಯೋಕ್ ಬಂದ್ರೆ ನೀನ್ ಸಾಯ್ತೀನಿ ಅಂತ ಹೆದರಿಸ್ತೀಯಲ್ಲ? ಸೀಮೆಣ್ಣೆ ಸುರ್ಕೊಂಡು ಸಾಯಕ್ಕೆ ನಿಂಗೆ ಅಷ್ಟೊಂದು ಇಷ್ಟನಾ? ಗೊತ್ತಾಗಿದ್ದಾಗ್ಲಿ ನಾನೇ ತಂದಿದ್ದೀನಿ ಸೀಮೆಣ್ಣೆ. ತಪ್ಪಾಯ್ತು ರೀ, ತಪ್ಪಾಯ್ತು. ನನ್ ಏನು ಮಾಡ್ಬೇಡಿ, ನಿಮ್ ಮಾತು ಕೇಳ್ತೀನಿ. ಮತ್ ಸಾಯ್ತೀನಿ ಅಂತಿದ್ದೆ, ಅದು ಏನೋ ನಿಮ್ಗೆ ಹೆದರ್ಸೋಣ ಅಂತ ಹಾಗೆ ಮಾಡ್ದೆ. ನಿಮ್ಗೆ ಅಮ್ಮಯ್ಯ ಅಂತೀನಿ, ಬಿಟ್ಬಿಡ್ರಿ. ರೇವತಿ, ನಿಮ್ಮ ಅಮ್ಮನ ಮನೆ ಕರ್ಕೊಂಡು ಹೋಗಮ್ಮ. ಏಯ್, ಎಷ್ಟು ಸಲ ಎಸ್ಕೊಳ್ತೀಯ? ಬಾರೆ ನೋಡಿ ಹೋಗೋಣ. ನಿಮ್ಮೆಲ್ರಿಗೂ ಕೈ ಮುಗಿದು ಕ್ಷಮೆ ಕೇಳ್ಕೊತೀನಿ. ಈ ಮನೆಯಲ್ಲಿ ಇಂಥದ್ದೊಂದು ಸಂದರ್ಭ ನಡಿಬೇಕು ಅನ್ನೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಆದ್ರೆ ಇವತ್ತು ನಾನು ಮಾಡಿರೋ ಕೆಲಸದಿಂದ ಇಂಥ ಸಂದರ್ಭ ರಿಪೀಟ್ ಆಗಲ್ಲ. ನನ್ನ ಹೆಂಡತಿ ಸ್ವಲ್ಪ ಸರಿ ಇಲ್ಲ, ಧನಪಿಶಾಚಿ ಅವಳು. ಅವಳ ಮಾತನ್ನ ದಯವಿಟ್ಟು ಯಾರು ನಂಬೇಡಿ. ರೇವತಿ, ಎಸಿ ಹಾಕಿದಾರೇನೆ? ಇಲ್ಲಮ್ಮ, ಬಾಗ್ಲು ಓಪನ್ ಇರುವಾಗ ಯಾರು ಎಸಿ ಹಾಕ್ತಾರೆ? ಚಳಿಗಾಲ ಶುರು ಆಗೋಯ್ತಾ? ಇಲ್ಲಮ್ಮ, ಇವಾಗಿನ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮತ್ತ್ಯಾಕೆ ನಡುತ್ತಾ ಇದ್ದೀನಿ? ತುಂಬಾ ಚಳಿ ಆಗ್ತಿದೆ. ಅದು ಅಪ್ಪ ಕೊಟ್ರಲ್ಲ 440 ವೋಲ್ಟ್ ಶಾಕು, ಅದಕ್ಕೆ ಹೀಗ್ ನಡುಕ್ತಿರೋದು. ನಿಮ್ಮಪ್ಪ ಸೀಮೆಣ್ಣೆ ತರುವಾಗ್ಲೂ ಸುಮ್ನೆ ನಿಂತಿದ್ಯಲ್ಲೇ, ಹಾಗೆ ನಿಲ್ಲೋದಕ್ಕೆ ಹೇಗೆ ಮನ್ಸು ಬಂತು ನಿಂಗೆ? ನೀನು ಸಾಕ್ ಬೆಳ್ಸಿದ್ ಲೀಲಾ ಅಕ್ಕಂಗೆ ಮೋಸ ಮಾಡಕ್ ಹೋಗಿದ್ಯಲ್ಲ, ಅವಾಗ ನಿನಗ್ ಹೇಗ್ ಮನ್ಸ್ ಬಂತೋ ಇವತ್ತು ನಂಗೆ ಹಾಗೆ ಮನ್ಸ್ ಬಂತು. ಚುಕ್ಕಿ ಕರೀಲ ಅಪ್ಪನ್ನ. ಅಯ್ಯೋ, ಬೇಡ 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 ಬೇಡ. ಆ ಚಂದ್ರಶೇಖರ ಸ್ವಾಮಿಗಳು ಯಾಕೆ ಹಂಗ ಆಡ್ತಾ ಇದಾರೆ? ಯಾವತ್ತೂ ನಾನು ಹೀಗ್ ನೋಡಿಲ್ಲ. ಮೋಸ್ಟ್ಲಿ ಡಬಲ್ ಗಿಬಲ್ ಆಕ್ಟಿಂಗ್ ಮಾಡ್ತಾ ಇದಾರೆ ಹೇಗೆ?
ಮದ್ವೆ ಆದಾಗಿದ್ದ ಈ ರೋಷ ಆವೇಶ ತಾಪ ಯಾವತ್ತೂ ನೋಡಿಲ್ಲ. ಏನಾಗಿದೆ ಅವ್ರಿಗೆ? ದೆವ್ವಗಿವ ಮೆಟ್ಟಿದ್ಯಾ ಹೇಗೆ? ಇನ್ಮೇಲಿಂದ ನೀನ್ ಹೇಗ್ ನಡ್ಕೋತೀಯೋ ಅಪ್ಪನೂ ಹಾಗೆ ನಡ್ಕೋತಾರೆ. ಅಯ್ಯೋ ನನ್ ಯಾವತ್ತೂ ಇನ್ಮೇಲೆ ತಲೆ ಹಾಕಲ್ಲ. ಮನೆಗೆ ಹೋದ್ಮೇಲೆ ನೀ ನನ್ ಜೊತೆಲೇ ಇರೆ, ಒಬ್ಳನೆ ಬಿಟ್ಟು ಎಲ್ಲೂ ಹೋಗ್ಬಿಡ್ವೆ. ಎಲ್ರು ಇದ್ದಾಗ್ಲೇ ನನ್ ಸೀಮೆಣ್ಣೆ ಹಾಕೋದಕ್ ಬಂದ್ರು, ಇನ್ ಆ ಮನೇಲಿ ನಾನು ಒಬ್ಳೇ ಇರ್ತೀನಿ. ಬೇಡಪ್ಪ, ಆ ಕೋಪ ತಗೊಂಡ್ ಬಂದು ನನ್ಗೆ ಏನಾರು ಮಾಡ್ಬಿಟ್ರೆ ಪ್ಲೀಸ್ ಕಡೆ ನೀನ್ ನನ್ ಜೊತೆನೇ ಇರೆ, ಎಲ್ಲ ಹೋಗ್ಬಿಡ. ನೋಡ್ರಿ ಇಲ್ಲಿ ಬೋಸ್ ನಿಂತಿದ್ದಾರೆ. ಅಯ್ಯೋ ಸಾರಿ ಮತ್ತೆ ಅಡ್ವರ್ಟ್ ಮಾಡ್ಕೊಂಡ್ಬಿಟ್ಟೆ. ಅದು ನಾನು ತುಂಬಾ ಖುಷಿಯಲ್ಲಿದ್ನಲ್ಲ, ಏನ್ ಮಾಡ್ತೀನಿ ಅಂತ ಗೊತ್ತೇ ಆಗ್ಲಿಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ, ನನ್ನ ಬೈಬೇಡಿ. ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೆಯಾ? ಬೈದ್ನ ನಾನು? ಬೈಲಿಲ್ಲ, ಆದ್ರೆ ಮನ್ಸಲ್ಲೇ ಬೈಕೊಂಡ್ರ ಅಂತ. ಏನಂತ? ಇಲ್ಲಿಲ್ಲಾಗೆ ಕಾಮನ್ ಸೆನ್ಸ್ ಇಲ್ಲ. ಯಾರಿದ್ದಾರೆ ಅಂತ ನೋಡ್ದೆ ಮೈಮೇಲೆ ಬಿಟ್ಬಿಟ್ಲು ಹುಚ್ಚಿ ಇಡಿಯಟ್. ಆಮೇಲೆ ಲಾಸ್ಟಿಗೆ ಔಟ್ ಅಂತ. ನಾನು ನಿನ್ನನ್ನು ಅಷ್ಟೊಂದೆಲ್ಲ ಬೈಕೊಳ್ಳಲ್ಲ. ಮತ್ತೆ ಏನ್ ಅನ್ಕೋತೀರಾ? ಚಿಕ್ಕ ಮಕ್ಕಳಿರೋ ಮನೇಲಿ ಈ ಥರ ಎಡವಟ್ಟುಗಳಾಗೋದು ಸಹಜ ಅನ್ಕೋತೀನಿ. ಮಕ್ಕಳ ಇನ್ಯಾರಿದ್ದಾರೆ? ನೀನೇ. ನಿನ್ನ ಮನಸ್ಸು ಮಗು ಥರದ್ದು. ನೀನು ಹಣ್ಣಣ್ಣು ಮುದುಕಿ ಆದರೂ ನನಗೆ ನೀನು ಮಗು ಥರನೇ ಕಾಣಿಸ್ತೀಯ. ನೀನು ಒಟ್ಟಿನಲ್ಲಿ ಖುಷಿಯಾಗಿರ್ತೀಯಲ್ಲ, ಅದು ಇಂಪಾರ್ಟೆಂಟ್. ಇವತ್ತಲ್ಲ, ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ಮನಸ್ಸು ಬಿಚ್ಚಿ ಖುಷಿನ ಅನ್ಭವಿಸು. ಓಕೆ? ಆಗ್ಲಿಂದ ಏನೋ ಹೇಳಬೇಕು ಅಂತ ನನ್ನ ಹತ್ರ ಒದ್ದಾಡ್ತಾ ಇದೆಯಾ? ಆದರೆ ಏನೋ ಮಾತಾಡ್ತಾ ಯಾಕೆ? ನನ್ನ ಜೊತೆ ಯಾಕೆ ಹೆಸಿಟೇಷನ್? ಹೇಳು, ಪರವಾಗಿಲ್ಲ. ಸರಿ ಅಭಿ, ನೇರವಾಗಿ ಕೇಳ್ತೀನಿ. ಲೀಲಾ ಫಾರಿನ್ಗೆ ಹೋಗೋದೇನೋ ಕ್ಯಾನ್ಸಲ್ ಆಯಿತು. ಅಕಸ್ಮಾತ್ ಅವಳೇನಾದರೂ ಹೋಗೋದು ಕನ್ಫರ್ಮ್ ಆಗಿದ್ದಿದ್ರೆ ನೀವು ಅವಳ ಜೊತೆ ಹೋಗೋದಕ್ಕೆ ಟಿಕೆಟ್ ಮಾಡಿಸಿದ್ರು. ಯಾಕೆ ಅಂತ ಕೇಳ್ಬೋದಾ? ನಿನಗೆ ಪೂರ್ತಿ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಲೀಲಾ ಜೊತೆ ಹೋಗೋದಕ್ಕೆ ನಾನು ಒಪ್ಪನಿಗೆ ಟಿಕೆಟ್ ಮಾಡಿಸಿರ್ಲಿಲ್ಲ, ನಾನು ನಿನಗೂ ಮಾಡಿಸಿದ್ದೆ. ನನಗದೆಲ್ಲ ಬೇಡ ಅಭಿ. ನಾನು ಕೇಳ್ತಿರೋದು ಅವಳು ಹೋಗೋದ್ರಿಂದ ನಿಮ್ಗೇನು ಪ್ರಾಬ್ಲಮ್ ಆಗ್ತಿತ್ತು ಅಂತ. ಗುಂಚೂರು ನಾಚಿಕೆ ಆಗಲ್ವೇನ್ರಿ? ಲವ್ ಆಗೋಕ್ಕೂ ಮುಂಚೆ ನೀನೇ ದೈವ, ನೀನೇ ಜೀವ ಅಂತಿದ್ದೋಳು ನಿನ್ಗೆ ನಾಚಿಕೆ ಆಗಲ್ವ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿಯೇನೆ. ಮತ್ತಿನ್ನೇನು, ಲವ್ ಮಾಡಿದ್ಮೇಲೆ ನಾನೇ ನೀನು, ನೀನೇ ನಾನು, ನನಗೇನ್ ಬೇಕಾದ್ರೂ ಹೇಳ್ಬೋದು. ಆ ಎಲ್ಲ ಅಧಿಕಾರ ನನ್ಗಿದೆ. ಓಕೆ? ಮದ್ವೆಗ್ ಮುಂಚೆ ಗನ್ನ ತರ ಇರೋ ಗಂಡಸರು ಮದ್ವೆ ಆದ ನಂತರ ಬನ್ನ ತರ ಯಾಕೆ ಆಗ್ತಾರಂತ ನಂಗೆ ಇವಾಗ ಅರ್ಥ ಆಗ್ತಾ ಇದೆ. ಅದೇನು ಹೇಳು? ಹೇಳೋದೇನು ಇಲ್ಲ. ಅಲ್ಲ, ಲವ್ ಆಗಿ ಇಷ್ಟು ದಿವಸ ಆಯ್ತು, ಒಂದಾದ್ರೂ ಗಿಫ್ಟ್ ಕೊಟ್ಟಿದ್ರ ನಿಮ್ ಯೋಗ್ಯತೆಗೆ? ವಾಟ್ ಬೇಬಿ, 65 kg 5 ಫೀಟ್ ಇರೋ ಕಟೌಟೇ ನಿಂಗೆ ಗಿಫ್ಟ್ ಆಗಿ ಸಿಕ್ಕಿರ್ಬೇಕಾದ್ರೆ ಬೇರೆ ಗಿಫ್ಟ್ ಎಲ್ಲ ಯಾಕೆ? ಈ ಡ್ರಾಮಾ ಡೈಲಾಗ್ ನನ್ನ ಹತ್ರ ಬೇಡ. ಅಲ್ಲ, ಮನೆಗ್ ಬಾಡಿಗೆ ಕಟ್ಟಲ್ವಾ, ಕರೆಂಟ್ ಬಿಲ್ ಕಟ್ಟಲ್ವಾ, ಫೋನ್ ರಿಚಾರ್ಜ್ ಮಾಡ್ಸಲ್ವಾ? ಹಂಗೆ ಈ ಪ್ರೀತಿನು ಲವ್ ಮಾಡಿದಾಗ ಆಗಾಗ ಗಿಫ್ಟ್ ಕೊಡ್ತಾ ಇರ್ಬೇಕು. ಆಗ್ಲೇ ಲವ್ ಸ್ವಲ್ಪ ಜಾಸ್ತಿ ಆಗೋದು. ಪ್ರೀತಿ ಅಂದ್ರೆ ಅಮರ, ಅದಕ್ಕೆಲ್ಲ ಯಾಕೆ ಬೇಕು ಕಾಸ್ಟ್ಲಿ ಗಿಫ್ಟ್ ಎಲ್ಲ? ಯಾಕ್ರಿ ಗಿಫ್ಟ್ ಅಂದ್ರೆ ಕಾಸ್ಟ್ಲಿ ಗಿಫ್ಟ್ ಅನ್ಕೋತೀರಾ ಅಥವಾ ಅದ್ನ್ಯಾಕ್ ದುಡ್ಡಿಂದ ಅಳಿತೀರಾ? ನಾವ್ ಹೆಣ್ಮಕ್ಳು ದೊಡ್ಡ ದೊಡ್ಡ ಗಿಫ್ಟ್ ಏನು ಕೇಳಲ್ಲ. ನೀವು ಪ್ರೀತಿಯಿಂದ ಒಂದ್ ಚಿಕ್ಕ ಗುಲಾಬಿ ಕೊಟ್ರು ಸಾಕು, ಒಂದ್ ಚಿಟಿಕೆ ಕುಂಕುಮ ತಗೊಂಡ್ ಹಣೆಗಿಟ್ರು ಸಾಕು. ಪ್ರೀತಿಯಿಂದ ಒಂದ್ ಅರ್ಧ ಗಂಟೆ ನಮ್ ಜೊತೆ ಕುತ್ಕೊಂಡು ಮಾತಾಡಿದ್ರು ಸಾಕು ರೀ. ಅದಕ್ಕೂ ಮೀರಿ ನಿಮ್ಗೆ ಏನಾದ್ರೂ ಗಿಫ್ಟ್ ಕೊಡ್ಲೇಬೇಕು ಅಂತ ಅನ್ಸಿದ್ರೆ
ನಮ್ಗೆ ಏನ್ ಇಷ್ಟನೋ ತಿಳ್ಕೊಂಡು ನೀಟಾಗಿ ಅದನ್ನ ಒಂದು ಕವರಲ್ಲಿ ಹಾಕ್ಬಿಟ್ಟು ಒಂದ್ ಪುಟ್ಟ ಬೊಕ್ಕೆ ಇಟ್ಟು ಪ್ರೀತಿಯಿಂದ ಏನಾದ್ರು ಬರ್ದು ಕೊಟ್ರೆ ನಮ್ಗೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇಷ್ಟು ಡೈಲಾಗನ್ನು ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರು? ಅಯ್ಯೋ, ಇದ್ ನನ್ನೇ ಆಸೆ ಆಗಿದ್ರೆ ನಾನ್ ಪ್ರಾಕ್ಟೀಸ್ ಮಾಡ್ತಿದ್ದೆ ರೀ. ಆದ್ರೆ ಇದ್ ನನ್ನೊಬ್ಳೆ ಆಸೆ ಅಲ್ಲ, ಜಗತ್ತಲ್ಲಿರೋ ಎಲ್ಲಾ ಹುಡುಗಿರು ಇದೇ ತರ ಆಸೆ ಪಡ್ತಾರೆ ಗೊತ್ತಾ? ಓಹೋ, ಈಗ ಏನೇನು ಹೇಳಿದ್ನಲ್ಲ ಅದನ್ನೆಲ್ಲ ಅವ್ರ ಪ್ರೀತಿಸೋರು ಮಾಡಿದ್ರೇನೆ ನಮ್ಗೆಲ್ಲ ಹೆಣ್ಮಕ್ಳಿಗೆ ತುಂಬಾ ಖುಷಿ ಆಗೋದು. ಕರ್ಮ, ಹೂವಂತೆ, ಲೆಟರ್ ಅಂತೆ, ಬೊಕ್ಕೆ ಅಂತೆ, ಬಿಟ್ರೆ ದಸರಾ ಆನೆ ಬೇಕು ಅಂತಾಳೆ. ಅದನ್ನ ಹೇಗೋ ತಂದ್ಕೊಟ್ರೆ ಅಂಬಾರಿನೇ ಕೇಳಿದ್ರೆ ಕೇಳ್ಬೋದು. ನವಗ್ರಹ ಪಿಕ್ಚರ್ ಅಲ್ಲಿ ಬರೋ ಹಾಗೆ ಸಿಂಗಲ್ ಆಗಿದ್ರೇನೆ ಎಷ್ಟೋ ನೆಮ್ಮದಿ ಅಂತ ಅನ್ನಿಸ್ತಿದೆ. ಅತ್ತೆ ಅತ್ತೆ, ದಿನಾನು ಇದೇ ಟೈಮ್ ಕರೆಕ್ಟ್ ಆಗಿ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋರು. ಇಲ್ಲೂ ಇಲ್ಲ, ರೂಮಲ್ಲೂ ಇಲ್ಲ, ಎಲ್ಲಿ ಹುಡುಕಿದ್ರು ಕಾಣಿಸ್ತಾನೆ ಇಲ್ವಲ್ಲ. ವಿಶ್ವರು ಸ್ಪೀಕಿಂಗ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಇಂಗ್ಲಿಷ್ ಬೇಡ, ಕನ್ನಡ ಅರ್ಥ ಆಗುತ್ತೆ, ಕನ್ನಡದಲ್ಲೇ ಮಾತಾಡಿ. ಮೇಡಮ್, ನಿಮ್ ಡೈಲಾಗು ನನ್ನ ಕನ್ನಡ ಭಾಷೆನ ಅವಮಾನ ಮಾಡ್ದಂಗ ಆಗ್ತಾ ಇದೆ. ಪ್ಲೀಸ್ ಡೋಂಟ್ ಕವರ್ ಎ ಜಡ್ಜ್ ಬೈ ಇಟ್ಸ್ ಬುಕ್. ಕನ್ನಡದಲ್ಲೇ ಮಾತಾಡಿ, ತಪ್ಪಾಗೆಲ್ಲ ಇಂಗ್ಲಿಷ್ ಮಾತಾಡ್ಬೇಡಿ. ನಾವು ತಪ್ಪಾಗಿ ಮಾತಾಡ್ಬೇಕು ಅಂತಾನೆ ಇಂಗ್ಲಿಷ್ ಅಲ್ಲಿ ಮಾತಾಡೋದು. ಬಿಕಾಸ್ ನಾವು ಗೌರ್ಮೆಂಟ್ ಸ್ಕೂಲ್ ಬಾಯ್ಸ್. ಒಂದು ತಿಳಿದವರು ದೊಡ್ಡ ಮಾತು ಹೇಳಿದ್ದಾರೆ, ಇಂಗ್ಲಿಷ್ ಇರೋದೇ ತಪ್ಪಾಗಿ ಮಾತಾಡೋದಕ್ಕೆ, ಚೆನ್ನಾಗಿ ಮಾತಾಡೋದಕ್ಕೆ ನಮ್ ಕನ್ನಡನೇ ಇದೆಯಲ್ಲ. ಒಂದು ಪ್ರಶ್ನೆ ಕೇಳಿದ್ರೆ ತಲೆ ತಿಂತಿದ್ದಾರಲ್ರಿ. ಸಾರಿ ಮೇಡಮ್, ನೀವಿನ್ನು ಪ್ರಶ್ನೆನೇ ಕೇಳಿಲ್ಲ. ಸರಿ ಆಯ್ತು, ಇವಾಗ ಕೇಳ್ತಾ ಇದ್ದೀನಿ, ಬಿಲ್ಡಪ್ ಇಲ್ಲದೆ ಉತ್ತರ ಕೊಡಿ. ಇವತ್ತು ನಾನ್ ಬದುಕ್ತಿರೋ ಬದುಕು ನಿಂದು ಅಂತ. ಇವತ್ತು ನಾನು ಕರೀತಾ ಇರೋ ಹೆಸರು ನಿಂದು, ನಾನು ವಾಸ ಮಾಡ್ತಾ ಇರೋ ಮನೆ ನಿಂದು. ಇವತ್ತು ನನ್ ಸುತ್ತ ತಾನಾಗೆ ಬಂದು ಸುತ್ಕೊಂಡಿರೋ ಸಂಬಂಧಗಳು ನಿಂದು. ಎಲ್ಲ ನಿಂದೆ. ಆದ್ರೆ ಇದು ನೀನ್ ಕೊಟ್ಟಿರೋ ಭಿಕ್ಷೆ ಅಲ್ಲ, ನನಗ್ ಸಿಕ್ಕಿರೋ ವರ. ಬೇಜಾರಾಗ್ತಿದ್ಯಾ? ನೋವಾಗ್ತಿದ್ಯಾ? ಪಾಪ, ನೋವಾದ್ರೂ ಕಣ್ಣೀರ್ ಬರಲ್ಲ ಅಲ್ವಾ? ಸತ್ತ ಹಳಕ್ಕೆ ಕಣ್ಣೀರ್ ಬರಲ್ವೇ ಅಂತ್ರ? ಅಂದಾಗೆ ಅಂತ್ರ ಇದು ನಿನ್ನ ಅಭಿ ಕನ್ಸಿನ ಮನೆ ಅಲ್ವಾ? ನೀವಿಬ್ರು ಇಲ್ಲಿ ಬಾಳಿ ಬದುಕ್ಬೇಕು ಅಂತ ಎಷ್ಟೆಲ್ಲಾ ಕನ್ಸ್ಗಳಿಟ್ಕೊಂಡಿದ್ರಿ. ಆದ್ರೆ ಆ ನಿನ್ನ ಅಭಿ ಹುಚ್ಚಿನ ತರ ನಿನ್ನ ಊರೆಲ್ಲ ಹುಡ್ಕೊಂಡು ತಿರುಗ್ತಿದ್ದಾನೆ. ಆದ್ರೆ ಅವನಿಗೇನ್ ಗೊತ್ತು ನೀನಿಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಮಲ್ಗಿದ್ಯಾ ಅಂತ. ಊರಿಗೆ ಉಪಕಾರ ಮಾಡಿದ್ ನೆನ್ಪಿಟ್ಕೊಳ್ಳಲ್ಲ, ಹೆಣ ಸಿಂಗಾರ ಮಾಡ್ಕೊಳ್ಳಲ್ಲ. ನೀನು ನಿಂದೆಲ್ಲ ನನಗೆ ಕೊಟ್ಬಿಟ್ಟು ಅದ್ ಹೇಗೆ ಎಷ್ಟು ವರ್ಷಗಳಿಂದ ಮಣ್ಣಲ್ಲಿ ಮಣ್ಣಾಗಿ ಮಲ್ಗಿದ್ಯಾ ಅಂತ. ನಾನು ನೀನು ನೋಡೋದಕ್ಕೆ ಒಂದೇ ತರ ಹೋಲಿಕೆ, ಆದ್ರೆ ಗುಣದಲ್ಲಿ ಎಳ್ಳಷ್ಟು ಹೋಲಿಕೆ ಇಲ್ಲ ಕಣೆ. ನಿನ್ ಜಾಗ ನನಗ್ ಬೇಕು. ನಿನ್ ಹೆಂಡತಿ ಅಂತ ಕರೆಸ್ಕೊಳ್ಳೋ ನಿನ್ ಜಾಗ ನನಗಾಗ್ಬೇಕು. ಆ ಲೀಲಾ ಅಭಿ ಲೈಫಿಂದ ದೂರ ಹೋಗ್ಬೇಕು. ಆ ಇಡೀ ಮನೆಯಿಂದನೇ ದೂರ ಹೋಗ್ಬೇಕು. ಗೊತ್ತು 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 ಗೊತ್ತು, ನನ್ಗೆಲ್ಲ ಚೆನ್ನಾಗಿ ಗೊತ್ತು. ಗೊತ್ತಿದ್ರು ಈ ತರ ನಾಟಕ ಮಾಡ್ಕೊಂಡು ಬದುಕ್ತಿದ್ದೀನಿ. ಪಾಪ ಅವರು ಕನ್ಕೊಂಡಿರೋ ಕೆಲಸ ಆಗ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು. ನಾನು ಅಷ್ಟೇ, ನನ್ನ ಮದ್ವೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ಅದಾಗ್ಲಿಲ್ವಲ್ಲ, ಎಷ್ಟು ನೋವಾಗಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗಲೂ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ. ಇನ್ನು ಅವರು ಎಷ್ಟು ಬೇಜಾರು ಮಾಡ್ಕೊಂಡಿದಾರೋ ಏನೋ. ಈಶ್ವರು, ನನ್ನ ಇಲ್ಲಿಗೆ ಏನು ಕರ್ಕೊಂಡ್ಬಂದ್ರಿ? ಇಲ್ಲಿ ಒಂಟಿ ಅಧಿವೇಶನ ನಡೀತಾ ಇದೆ, ಏನೋ ಸ್ಕೆಚ್ ಆಗ್ತಿದ್ದಾರೆ, ಅದಕ್ಕೆ ಕರ್ಕೊಂಡು ಬಂದೆ. ಏನಂತ ಕೇಳಿಸ್ಕೊಳ್ಳಿ. ಅಕ್ಕ ಹೊರಗಡೆ ಹೋಗಿದ್ದಾರೆ, ರಾತ್ರಿ ಒಳಗೆ ಮನೆಗೆ ಬಂದೇ ಬರ್ತಾರೆ. ಪಾಪ ಇವರು ಅಕ್ಕನ ಜೊತೆ ಆಚೆ ಹೋಗ್ಬೇಕು, ಸೆಲೆಬ್ರೇಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು. ಆದ್ರೆ ಇವಾಗ ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ.
ನಾನ್ಯಾಕೆ ಇವರಿಬ್ಬರಿಗೆ ಸರ್ಪ್ರೈಸ್ ಆಗಿ ಡಿನ್ನರ್ ಪ್ಲಾನ್ ಮಾಡಬಾರ್ದು? ಕರೆಕ್ಟ್, ಸೂಪರ್ ಐಡಿಯಾ ಲೀಲಾ. ಪ್ಲಾನ್ ಮಾಡ್ತೀನಿ. ಅಕ್ಕ ಮನೆಗೆ ಬಂದ ತಕ್ಷಣ ಅವ್ರಿಬ್ರು ಒಟ್ಟಿಗೆ ಕೂರಿಸಿ ನೆಮ್ಮದಿಯಾಗಿ ಮಾತಾಡಕ್ ಬಿಟ್ಬಿಡ್ತೀನಿ. ಎಲ್ಲ ಬಗೆಹರಿಯುತ್ತೆ, ಅವ್ರ ಬೇಜಾರೆಲ್ಲ ಹೋಗುತ್ತೆ. ಎಂತೆಂತ ಬೇಜಾರುಗಳೇ ಊಟ ಮಾಡುವಾಗ ಬಗೆಹರಿದಿದೆ, ಇನ್ನಿದಾರಿಯಲ್ಲ ಹರಿದೆ ಹರಿಯುತ್ತೆ. ಲೀಲಾತ್ತೆಗೆ ಏನಾಗಿದೆ? ಏನಾಗಿದೆ, ಯಾಕಾಗಿದೆ, ಇದೆಲ್ಲ ನೋಡಿ ನೋಡಿ ನಂಗೆ ಸಾಕಾಗಿದೆ. ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೆ, ನಿಮ್ ಖುಷಿನೇ ನನ್ನ ಖುಷಿ. ಬರೀ ಇದೇ ಆಗೋಯ್ತು. ಇವ್ರಿಗೆ ಏನಾದ್ರೂ ಬೇರೆ ನಾವು ಮಾಡ್ಲೇಬೇಕು. ಬಿಟ್ರೆ ತ್ಯಾಗ ಮಾಡಿ ಹೋಗೇ ಬಿಡ್ತಾರೆ ಅನ್ಸುತ್ತೆ. ಹೋಗಿ ಹೋಗಿ ಅವ್ರಿಗೆ ಡಿನ್ನರ್ ಅಂತೆ. ಅದೇ ಡಿನ್ನರ್ನ ಇವ್ರಿಗೋಸ್ಕರ ಅರೇಂಜ್ ಮಾಡೋದಂತ ಇದ್ರೆ ಒಂಟಿ ಕಾಲಲ್ಲಿ ಕುಣ್ಕೊಂಡು ಅರೇಂಜ್ಮೆಂಟ್ ಮಾಡ್ತಿದ್ದೆ. ಏನ್ ಮಾಡೋದು ವಿಶ್ವರು? ಏನಿಲ್ಲ ಮೇಡಮ್, ಈಗ ಲೀಲಾ ಮೇಡಮ್ ಅವರು ಏಜೆ ಸರ್ ಮತ್ತೆ ಅಂತರ ಮೇಡಮ್ಗೆ ಡಿನ್ನರ್ ಅರೇಂಜ್ಮೆಂಟ್ ಮಾಡ್ತಾರಲ್ವಾ, ಅದನ್ನ ಹಾಳು ಮಾಡ್ಬೇಕು. ಇದು ತಪ್ಪಲ್ವಾ ವಿಶ್ವರು? ಮೇಡಮ್, ತಪ್ಪುನ ತಪ್ಪು ಅಂತ ಹೇಳೋವರೆಗೂ ತಪ್ಪಲ್ಲ, ತಪ್ಪುನ ತಪ್ಪು ಅಂತ ಕಂಡುಹಿಡಿಯೋವರೆಗೂ ತಪ್ಪಲ್ಲ, ತಪ್ಪುನ ತಪ್ಪು ಅಂತ ಅನ್ಸೋವರೆಗೂ ತಪ್ಪಲ್ಲ. ತಪ್ಪು ತಪ್ಪಲ್ಲ, ತಪ್ಪು ಒಪ್ಪಲ್ಲ. ಯಾಕಂದ್ರೆ ತಪ್ಪು ಮಾಡ್ದಿರೋ ಹಾಗೆ ತಪ್ಪಿಂದ ಯಾರೂ ತಪ್ಪಿಲ್ಲ. ಡೋಂಟ್ ವರಿ ಮೇಡಮ್, ಇದನ್ನೆಲ್ಲ ಮಾಡಕ್ಕಂತ ನಮ್ಮ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಕ್ಯಾಂಡಿಡೇಟ್ ಒಬ್ರು ಇದ್ದಾರೆ. ಯಾರದು? ಫಾಲೋ ಮೀ. ಇವತ್ ಇಡೀ ದಿನ ನೀವ್ ಅಂತರ ಅಕ್ಕನ ಜೊತೆ ಡೇ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ, ಆದ್ರೆ ಅದಾಗ್ಲಿಲ್ಲ. ನಿಮ್ ದಿನ ನೀಟಾಗಿ ಶುರು ಆಗ್ಲಿಲ್ಲ ಅಂದ್ರೆ ಏನು? ಅದಕ್ಕೋಸ್ಕರ ನಾನು ಈ ಡಿನ್ನರ್ ಪ್ಲಾನ್ ಮಾಡಿದೆ. ಅವ್ರ ಜೊತೆ ಕುತ್ಕೊಂಡು ಮಾತಾಡಿದ್ರೆ ಡೇ ನೀಟಾಗಿ ಎಂಡ್ ಆಗುತ್ತೆ. ಅದು ಅಲ್ಲದೆ ನೀವು ಬೆಳಗ್ಗೆಯಿಂದ ಒಂದ್ ತೊಟ್ಟು ನೀರ್ ಸಹ ಕೊಡ್ದಿಲ್ಲ. ನೀನಿಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ಯಾ, ಆದ್ರೆ ಅಂತರ ನಾನು ಅಷ್ಟೆಲ್ಲ ಹೇಳಿದ್ರು ನನಗೆ ಒಂದು ಮಾತು ಹೇಳಿದೆ ಎಲ್ಲೋ ಹೊರಟೋಗ್ತಾಳೆ. ಈ ಟೈಮಲ್ಲಿ ಪ್ಲೀಸ್ ಇದೆಲ್ಲ ಬೇಡ, ನನ್ನ ಮನಸ್ಸು ಒಪ್ಪಲ್ಲ. ಇಲ್ಲ ಇಲ್ಲ, ಅಕ್ಕ ಬರೋರ್ಗು ಇದೆಲ್ಲ ಹೀಗೆ ಇರುತ್ತೆ. ಅವ್ರು ಬಂದ್ಮೇಲೆ ನೀವಿಬ್ರು ಊಟ ಮಾಡಿ, ನಾನು ಹೊರಟೋಗ್ಬಿಡ್ತೀನಿ. ನೀವಿಬ್ರು ಕುತ್ಕೊಂಡು ಊಟ ಮಾಡ್ತಾ ಮನ್ಸಿನ ಮಾತು ಮಾತಾಡಿದ್ರೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಪ್ಲೀಸ್. ಅಂತರ ಬರಲಿ, ನೋಡೋಣ. ಸಾರಿ ರೀ, ನೀವು ಬಂದಿದ್ದು ನೋಡಲಿಲ್ಲ. ನೀನು ನೋಡ್ತಾನೆ ಇದೆಯಲ್ಲಿಲ್ಲ, ಆ್ಯಕ್ಚುಲಿ ನೋಡ್ಬೇಕಾಗಿರೋ ನಾನು. ಅಂತರ ಇಷ್ಟೊತ್ತಾದರೂ ಬಂದಿಲ್ಲ, ತುಂಬ ಹೊತ್ತಾಗಿದೆ. ನೀನು ಹೋಗಿ ಮಲ್ಕೋ, ನಿದ್ದೆಗೇಳ್ಬೇಡ. ಅಕ್ಕ ಯಾಕೋ ಬರೋದ್ ಲೇಟ್ ಆಗಿದೆ, ಬಟ್ ಅವ್ರು ಬಂದೇ ಬರ್ತಾರೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಅಕ್ಕ, ಎಲ್ಲಿ ಹೋಗಿದ್ರಿ ನೀವು? ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಒಂದ್ ಮಾತು ಹೇಳಿ ಹೋಗ್ಬೋದಿತ್ತು ತಾನೆ. ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹೋಗಿದ್ವಿ. ಅರ್ಜೆಂಟಾ? ಏನಂತ ಅರ್ಜೆಂಟ್ ಇತ್ತು ಅಂತ? ನಮ್ಗೆ ಯಾರಿಗೂ ಹೇಳಿ ಹೋಗದೆ ಇರೋಷ್ಟು ಎಮರ್ಜೆನ್ಸಿ ಇತ್ತಾ? ಓಕೆ, ಇದ್ದಿದ್ರು ನಮ್ಗೆ ಹೇಳ್ಬೋದಿತ್ತಲ್ಲ, ನಾವು ಜೊತೆಗೆ ಬರ್ತಾ ಇದ್ವಿ. ಅಭಿ, ನಾನೀಗ ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು. ಆ ವಿಷಯನ್ ಯಾಕೆ ದೊಡ್ಡದ್ ಮಾಡ್ತಿದ್ದೀರಾ? ದೊಡ್ಡದು ಮಾಡೋದ? ಏನ್ ಮಾತಾಡ್ತಿದ್ಯಾ, ನಿಂಗೆ ಅರ್ಥ ಆದ್ರೂ ಗೊತ್ತಾ? ಅಲ್ಲ, ನಾನು ಅಷ್ಟೆಲ್ಲ ಆಸೆ ಇಟ್ಕೊಂಡು ನಿನಗೆ ಹೇಳಿದ್ದೀನಿ, ಬಟ್ ನೀನು ನಮ್ಗೆ ಯಾರಿಗೂ ಕೇರ್ ಮಾಡದೆ ಎಲ್ಲೋ ಹೋಗಿದ್ಯಾ? ಓಕೆ ಫೈನ್, ಅಟ್ಲೀಸ್ಟ್ ಈಗ ಬಂದಿದ್ಯಲ್ಲ, ಇಲ್ಲ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾರೆ. ಬಾ, ಒಟ್ಟಿಗೆ ಕೂತು ಊಟ ಮಾಡೋಣ. ಅಭಿ, ಜಸ್ಟ್ ಡಿನ್ನರ್ ತಾನೆ, ಇನ್ನೊಂದ್ ದಿನ ಮಾಡ್ಕೋಬಹುದು. ನಿನ್ನೆ ಬೆಳಗ್ಗೆ ತಿಂಡಿ ಒಟ್ಟಿಗೆ ತಿಂದಿದೀವಿ, ರಾತ್ರಿ ಒಟ್ಟಿಗೆ ಊಟ ಮಾಡಿದೀವಿ. ಅದ್ರಲ್ಲಿ ಸ್ಪೆಷಲ್ ಏನಿದೆ? ಅಕ್ಕ, ಏನ್ ಈ ತರ ಮಾತಾಡ್ತಿದ್ದೀರಾ?
ನೀವಿಬ್ರು ಏಕಾಂತದಲ್ಲಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಂಡು ಸಂತೋಷವಾಗಿ ಕಾಲ ಕಳಿಬೇಕು ಅಂತಾನೆ ಈ ಪ್ಲಾನ್ ಮಾಡಿರೋದು. ನೀವ್ ಈ ತರ ಮಾತಾಡ್ತಿದ್ದೀರಾ? ಏನ್ ಲೀಲಾ, ನೀನು ಅವ್ರ ತರಾನೇ ಸಿಲ್ಸಿಲಿಯಾಗಿ ಮಾತಾಡ್ತಿದ್ಯಾ. ಅಲ್ಲ, ರಾತ್ರಿ ಒಟ್ಟಿಗೆ ಊಟಕ್ಕೆ ಕೂತಾಗ ಮಾತ್ರ ಅದೆಲ್ಲ ಮಾತಾಡೋಕ್ಕಾಗದಾ? ಇಲ್ಲ ಅಂದ್ರೆ ಅದಾಗೋದೇ ಇಲ್ವಾ? ಹಾಗಾದ್ರೆ ಇಷ್ಟೆಲ್ಲ ಪ್ರೀತಿಯಿಂದ ಮಾಡಿರೋದು ನಿಮ್ಗೆ ಲೆಕ್ಕಕ್ಕೆ ಇಲ್ವಾ? ಕಮಾನ್ ಅಭಿ, ಯಾವುದನ್ನೋ ಯಾವುದಕ್ಕೂ ಹೋಲಿಸ್ಬೇಡಿ. ಇದ್ರಲ್ಲಿ ಪ್ರೀತಿ ಎಲ್ಲಿಂದ ಬಂತು? ಅವಳು ಅಡ್ಗೆ ಮಾಡಿದಾಳೆ, ನೀವು ಕಾಯ್ತಿದ್ದೀರಾ ಅಷ್ಟೇ.